ನಮ್ಮ ಜೊತೆ ಈಗ MLC ರವಿಕುಮಾರ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಬಿಡದಿ ಟೌನ್ಶಿಪ್ ಅನ್ನ ಮಾಡಲೇಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ಹಠಕ್ಕೆ ಬಿದ್ದಿದ್ಯಾ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರ ಪ್ರಶ್ನೆ ಕೇಳ್ತೇನೆ. ಕನಕಪುರಕ್ಕೆ ಒಂದು ನೀತಿ, ರಾಮನಗರ, ಬಿಡದಿ ಈ ಪ್ರದೇಶಕ್ಕೆ ಒಂದು ನೀತಿನ? ನೀವು ಕನಕಪುರದಲ್ಲಿ ಏನು ಹೇಳ್ತಾ ಇದ್ದೀರಿ? ರೈತರು ಯಾವುದೇ ಕಾರಣಕ್ಕೂ ಜಮೀನು ಕೊಡಬೇಡಿ ಅಂತಿದ್ದೀರಿ. ಇಲ್ಲಾಕೆ ನೀವು ಜಮೀನು ಕಿತ್ಕೊಳ್ತಾ ಇದ್ದೀರಿ ರೈತರ ಹತ್ರ? ಕನಕಪುರಕ್ಕೆ ರೈತರ ಹತ್ರ ಜಮೀನು ತಗೋಬೇಡಿ, ರೈತರು ಯಾರಿಗೂ ಕೊಡಬೇಡಿ ಜಮೀನ, ಮುಂದೆ ಚಿನ್ನದಂತ ಬೆಲೆ ಬರುತ್ತೆ ಅಂತ ಹೇಳ್ತೀರಾ. ಇಲ್ಲಿ ರೈತರು ಸಾಯ್ಬೇಕಾ? ನಾನು ಇದನ್ನ ನೇರ ಕೇಳ್ತೇನೆ. ಪಾಪ ರೈತರು ನಾವು 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡು ಅದ್ರೊಳಗೆ ಸಪೋಟ ಬೆಳೆಯೋದು, ತೆಂಗು ಬೆಳೆಯೋದು, ಆಮೇಲೆ ಅದರಲ್ಲಿ ಎಳ್ನೀರು ಮಾರಾಟ ಮಾಡೋದು, ಆಮೇಲೆ ರೇಷ್ಮೆ ಬೆಳೆಯೋದು, ಬಾಳೆ ಬೆಳೆಯೋದು, ಕಬ್ಬು ಬೆಳೆಯೋದು, ಇದನ್ನ ಮಾಡ್ತಾ ಇದ್ದಾರೆ. ಪಾಪ ಹಾಲು ಉತ್ಪಾದನೆ ಮಾಡೋದು, ಪಾಪ ಬಹಳ ಕಷ್ಟದ ಜೀವನ ನಡೆಸ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿನಲ್ಲಿ. ಆ ಹಿನ್ನೆಲೆಯಲ್ಲಿ ರೈತರನ್ನ ಯಾವುದೇ ಕಾರಣಕ್ಕೆ ಒಕ್ಕಲೆಬ್ಸ್ತಕ್ಕಂಥ ಕೆಲಸ ಮಾಡಬೇಡಿ. ಒತ್ತಾಯ ಪೂರ್ವಕವಾಗಿ ಪ್ರೆಷರ್ ಹಾಕಿ, ಒತ್ತಡ ಹಾಕಿ ಜಮೀನನ್ನ ಕಿತ್ಕೊಳಕ್ ಹೋಗ್ಬೇಡಿ. ಕಣ್ಣೀರ್ ಹಾಕ್ತಾ ಇದ್ದಾರೆ ರೈತರು, ನಮಗೆ ವಿಷ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ಹಾಗಾಗಿ ಸರ್ಕಾರ ಯಾವ್ದು, ಅದ್ರೊಳಗೂ ಮುಖ್ಯಮಂತ್ರಿಗಳು, ನಿಮಗೆ ರೈತರು ಗೊತ್ತು, ರೈತರ ಕಷ್ಟ ಗೊತ್ತು ನಿಮಗೆ. ಯಾಕೆ ಈ ಸರ್ಕಾರ ಆ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ ಸರ್, ಇದನ್ನ ನಾನು ಕೇಳ್ತಾ ಇದ್ದೇನೆ. ಸರ್, ಈಗ ರೈತರ ಹೋರಾಟ ಕಳೆದ 1.5 ವರ್ಷದಿಂದ ಇದೆ. ಆ ಒಂದು ರೈತರ ಹೋರಾಟಕ್ಕೆ ಈಗ ಸರ್ಕಾರಕ್ಕೆ ಕಿವಿಗೆ ಬೀಳ್ತಾ ಇಲ್ಲ. ಬಿಜೆಪಿಯ ನಿಯೋಗ ಕೂಡ ಇಲ್ಲಿಗೆ ಭೇಟಿ ನೀಡಿದೆ. ಈ ಒಂದು ನಿಯೋಗದ ಒಂದು ಮಾಹಿತಿಯನ್ನ ನೀಡ್ತೀರಿ, ಇದಕ್ಕೆ ಮನ್ನಣೆ ಏನಾದ್ರು ಸಿಗುತ್ತೋ? ನೋಡಿ, ಮನ್ನಣೆ ಸಿಕ್ಕೇ ಸಿಗುತ್ತೆ. ರೈತರ ಜೊತೆನಲ್ಲಿ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರು ಹೆದರುವ ಅವಶ್ಯಕತೆ ಇಲ್ಲ. ಇಡೀ ರಾಜ್ಯಾದ್ಯಂತ ರೈತರ ಪರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡ್ತೇವೆ. ಇಡೀ ರಾಜ್ಯಾದ್ಯಂತ ರೈತರನ್ನ, ಈ ಒಂದು ರಾಮನಗರ ಜಿಲ್ಲೆ, ಈ ಕಡೆ ಬಿಡದಿ ಪ್ರದೇಶದ ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕು ರಾಜ್ಯದ ರೈತರು ಅಂತ ಹೇಳಿ ನಾವು ಹೋರಾಟವನ್ನ ಪ್ರಾರಂಭಿಸ್ತೀವಿ. ಸರ್, ಇದಲ್ದಲೆ ಕಾಂಗ್ರೆಸ್ನವರು ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಮುಂದೆ 2028ಕ್ಕೆ ಇನ್ ಕೇಸ್ ಏನಾದ್ರು ಬಿಜೆಪಿ ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ಮುಂದುವರಿಸ್ತಾರೆ. ಅಲ್ಲಿವರೆಗೂ ಈ ಒಂದು ಕಾರಣಕ್ಕೂ ರೈತರ ಹತ್ರ ಒತ್ತಾಯ ಪೂರ್ವಕವಾಗಿ ಒತ್ತಡ ಹಾಕಿ ಜಮೀನ್ ಕಿತ್ಕೊಳ್ಳಲ್ಲ. ರೈತರಿಗೇನು ಆಧಾರ? ಜಮೀನೇ ಆಧಾರ. ಹಾಗಾಗಿ ಜಮೀನ್ ಇದ್ರೆ ನಮ್ ಜೀವನ, ನೀರಿದ್ರೆ ನಮ್ ಜೀವನ. ಹಾಗಾಗಿ ರೈತರ ಜೀವನವನ್ನ ಕಿತ್ಕೊಳ್ಳೋ ಕೆಲಸ ನಾವು ಮಾಡೋದಿಲ್ಲ. ಸರ್, ಇನ್ನೊಂದು ಕಡೆದಾಗಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಬಿಜೆಪಿ ಪತ್ರವನ್ನ ಬರೆದಿದೆ. ಇದಕ್ಕೆ ಏನಾದ್ರು ಸ್ಪಂದಿಸ್ತಾರ ರಾಹುಲ್ ಗಾಂಧಿ ಅವರು? ಅಂದ್ರೆ ಈ ಟೌನ್ಶಿಪ್ ಅನ್ನ ಕೈ ಬಿಡ್ಲಿಕ್ಕೆ ಏನಾದ್ರು ಹೇಳ್ತಾರ ಅಂತ ನೋಡೋಣ. ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಕಾಂಗ್ರೆಸ್ಸಿನ ಪಾಲಿಸಿ ಏನಂತ ಗೊತ್ತಾಗತ್ತೆ. ಅವ್ರು ರೈತರ ಪರವಾಗಿದಾರೋ ರೈತರ ವಿರುದ್ಧವಾಗಿದಾರೋ ಗೊತ್ತಾಗತ್ತೆ. ಓಕೆ, ಇದಿಷ್ಟು MLC ರವಿಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.